ಕಾವೇರಿ ಹೋರಾಟದ ಸಂದರ್ಭದಲ್ಲಿ ಒಂದೇ ಸ್ಟೇಜ್ ಶೇರ್ ಮಾಡಿದ್ರಿ. ಆ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರು ದರ್ಶನ್ ಅವ್ರ ಜೊತೆಗೆ? ಅವತ್ತು ನೀವೇ ನೋಡಿದ್ರಿ, ಅವರು ಎಲ್ಲೋ ಕೈ ಸ್ವಲ್ಪ ಇದಾಗಿತ್ತು ಆ್ಯಂಡ್ ಆಲ್ಸೋ ಅವರು ಶೂಟಿಂಗ್ ಎಲ್ಲ ಹೋಗ್ತಿದ್ರು. ಜಸ್ಟ್ ಒಂದು ಹಾಯ್ ಹೇಗಿದೆಯಾ ಇಷ್ಟೇ ಮಾತಾಡಿದ್ದು. ಅದು ಬಿಟ್ಟು ಆ ಕ್ರೌಡಲ್ಲಿ ನಾವು ಮಾತಾಡಿಲ್ಲ. ಅಪಾರ್ಟ್ ಫ್ರಮ್ ದಟ್ ಅವ್ರ ಬರ್ತ್ಡೇ ಟೈಮಲ್ಲಿ ಎಲ್ಲೇ ಹೋದಾಗ ನಾವು ನಾರ್ಮಲ್ ಆಗಿ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ದಾರೆ. ಆ್ಯಂಡ್ ನಾವು ಬೇರೆ ಸೈಮಾ ಅವಾರ್ಡ್ಸ್ ಆಗಲಿ ಎಲ್ಲ ಮೀಟ್ ಮಾಡಿದಾಗ ಎಸ್ ಹಿ ಈಸ್ ವೆರಿ ಫ್ರೆಂಡ್ಲಿ ಆ್ಯಸ್ ಎನ್ ಆರ್ಟಿಸ್ಟ್. ನನಗೆ ನಾನು ಅವ್ರ ಅಭಿಮಾನಿ. ಅವ್ರ ಆ್ಯಕ್ಟಿಂಗ್ ವೈಸ್ ಆಗಲಿ ಎಲ್ಲದಕ್ಕೂ ನನಗೆ ಇಷ್ಟ ಇದೆ. ಬಟ್ ಈ ಥರ ಒಂದು ಆಗಿರೋದು ಒಂದು ನೆಗೆಟಿವ್ ಬೇಜಾರು ಕೂಡ ಇದೆ. ಸಿನಿಮಾ ವಿಚಾರದಲ್ಲಿ ನಿಮ್ಗೆ ಏನಾದ್ರು ಸ್ಫೂರ್ತಿ ಅಂದ್ರೆ ಮೀನ್ಸ್ ಏನಾದ್ರು ಟಿಪ್ಸ್ ಹೇಳ್ಕೊಡ್ತಾ ಇದ್ರ ಈ ತರ ಇರ್ಬೇಕು, ಈ ತರ ಸಿನಿಮಾಗಳು ಮಾಡ್ಬೇಕು ಅಂತ? ಇಲ್ಲ, ನಾನು ಅಷ್ಟು ಸಿನಿಮಾಗಳ ಬಗ್ಗೆ ನಾವು ಮಾತಾಡಿ ಏನು ಅಂತ ಇಲ್ಲ. ಆ್ಯಂಡ್ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಈಸ್ ಆಲ್ಸೋ ಮೈ ಡ್ಯಾಡ್ ಈಸ್ ಆಲ್ಸೋ ಕೋ ಪ್ರೊಡ್ಯೂಸರ್ ಎಲ್ಲ ಮುಂಚೆ. ಸೊ ವಿಷ್ಣುವರ್ಧನ್ ಸರ್ ಅವರ ಅಭಿಮಾನಿ ನಮ್ಮ ತಂದೆ. ಅವ್ರ ಜೊತೆ ಸಿಂಹಾದಿಯ ಸಿಂಹ ಅನ್ನೋ ಫಿಲ್ಮ್ಗೆ ಕೋ ಪ್ರೊಡ್ಯೂಸರ್ ಆಗಿ ನಮ್ಮ ತಂದೆ ಮಾಡಿರೋದು, ಸ್ವಾಮಿ ಅಂತ. ಸೊ ನನ್ನ ಚೈಲ್ಡ್ಹುಡ್ ಬೇಸಿಕ್ಲಿ ಬಂದು ಎಲ್ಲ ಅಂದರೆ ಲೆಜೆಂಡ್ಸ್ನ ನೋಡಿಕೊಂಡೇ ಬೆಳೆದಿರೋದು. ಹಾಗೆ ದರ್ಶನ್ ಸರ್ ಕೂಡ ನನಗೆ ಅಭಿಮಾನಿ. ಅಂದರೆ ಹೇಳಿದ್ನಲ್ಲ, ಅವರು ಮೆಜೆಸ್ಟಿಕ್ಕಿಂದ ಇವತ್ತು ಕಾಟೇರವರೆಗೂ ನಾನು ನೋಡಿದ್ದೀನಿ. ಸೊ ಅವರ ಅಭಿನಯಕ್ಕೆ ನಾನು ಅಭಿಮಾನಿ ಆಗಿದ್ದೀನಿ. ರೇಣುಕಾ ಸ್ವಾಮಿ ಅನ್ನೋ ವಿಚಾರ ಬಂದಾಗ ಅಂದ್ರೆ ಈ ಕೊಲೆ ಕಾರಣ ಆಗಿದೆ, ಅದೊಂದು ಪೋಸ್ಟ್ ಆಗಲಿ ಕಮೆಂಟ್ಗಳಾಗಲಿ ಕೆಟ್ಟದಾಗಿ ಅಶ್ಲೀಲವಾಗಿ ಎಲ್ಲರಿಗೂ ನಟಿಯರನ್ನ ಟಾರ್ಗೆಟ್ ಮಾಡ್ತಿರೋಂಥ ಮೆಸೇಜ್ಗಳಾಗಲಿ. ಸೊ ನಿಮ್ಗೆ ಆ ಥರದ ಪೋಸ್ಟ್ ಆಗಲಿ ಕಮೆಂಟ್ಸ್ಗಳಾಗಲಿ ಸಾಮಾನ್ಯವಾಗಿ ಎಲ್ಲ ನಟಿಯರಿಗೂ ಆ ಥರ ಬರ್ತಾ ಇರುತ್ತೆ. ಆ ಥರ ಸಂದರ್ಭ ನೀವು ಎದುರಿಸಿದ್ದೀರಾ? ಖಂಡಿತವಾಗ್ಲೂ ನನಗೂ ಬಂದಿದೆ ಮೆಸೇಜಸ್ಸು ಹಲವಾರು. ಇದು ಇನ್ಸಿಡೆಂಟ್ ಆದಮೇಲೆ ಇದು ಜಾಸ್ತಿ ಜಾಗೃತೆಗೊಳ್ತಾ ಇದೆ ಅಂತ ನನಗನ್ಸುತ್ತೆ. ಬಟ್ ಯೂಶಲಿ ನೀವು ಬರೀ ಸೆಲೆಬ್ರಿಟೀಸ್ಗಲ್ಲ, ನೀವು ನೋಡಿ ಒಂದು ಕಾಲೇಜ್ ಹುಡುಗಿ ಆಗಲಿ, ಒಂದು ಯಾವುದೇ ಒಂದು ನಾರ್ಮಲ್ ಹುಡುಗಿರಿಗೆ ಈ ಥರ ಟೆಕ್ಸ್ಟ್ಗಳು ಬರ್ತಾ ಇದೆ. ಆ್ಯಂಡ್ ಇದು ಇಷ್ಟು ದಿವಸ ಯಾಕೆ ಮಾತಾಡಿಲ್ಲ? ಇವಾಗ ದರ್ಶನ್ ಸರ್ ಆದಮೇಲೆ ಯಾಕೆ ಮಾತಾಡ್ತಾ ಇದ್ದೀರಾ? ಇದು ನನಗೆ ಪ್ರಶ್ನೆ ಇದೆ. ಹೌದು, ಆ್ಯಸ್ ಅ ಗರ್ಲ್ ನನಗೆ ಬಂದಿದೆ. ದೋ ಐ ವಾಸ್ ನಾಟ್ ಇನ್ ಟು ಮೂವೀಸ್, ಅವಾಗಿಂದನೂ ನಮಗೆ ಮೆಸೇಜಸ್ಸು ಈ ಥರ ಬರ್ತಿದೆ. ಇವಾಗ ನೋಡಿ, ಅದೇ ನಾವು ಓಲ್ಡ್ ಟೈಮಲ್ಲಿ ತೊಗೊಂಡ್ರೆ ಕಾಲೇಜ್ ರ್ಯಾಗಿಂಗ್ ಅಂತ ಬರ್ತಾಯಿತ್ತು, ಇದು ನಡೀತಿತ್ತು. ಬಟ್ ಇವಾಗ ನಾವು ಟೆಕ್ನಾಲಜಿ ವೈಸ್ ಇಂಪ್ರೂವ್ ಆಗಿರೋದ್ರಿಂದ ನಮ್ಗೆ ಈ ಥರ ಸೋಷಲ್ ಮೀಡಿಯಲ್ಲಿ ನೀವು ಹೇಳಿದ ಥರ ಮೆಸೇಜಸ್ ನನಗೂ ಇದೆ. ಈಗ ನಾನು ಫೋನ್ ತೆಗ್ದು ನಿಮ್ಗೆ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜ್ ನೀವು ನೋಡಿದ್ರೆ ಎಷ್ಟೊಂದು ಕಮೆಂಟ್ಸ್ ಬಂದಿದೆ, ಎಷ್ಟೊಂದು ಈ ಥರ ಬಂದಿದೆ. ಆ್ಯಂಡ್ ಪರ್ಸ್ನಲ್ ಮೆಸೇಜಸ್ ಕೂಡ ನನಗೂ ಬಂದಿದೆ. ಬಟ್ ನಾನು ಇಗ್ನೋರ್ ಮಾಡಿದ್ದೀನಿ. ನಾನು ಅದಕ್ಕೇನೂ ರಿಯಾಕ್ಟ್ ಮಾಡಿಲ್ಲ. ಬಿಕಾಸ್ ನೀವು ರಿಯಾಕ್ಟ್ ಮಾಡಿದ್ರೆ ಆ ಕಡೆಯಿಂದ ನಮಗೆ ರಿಯಾಕ್ಷನ್ ಸಿಗೋದು ಇನ್ನೂ ಹೆಚ್ಚಾಗಿ. ಸೊ ಐ ಬಿಲೀವ್ ಆ ಆ್ಯಕ್ಷನ್ಗೆ ನಾನು ಏನೂ ರಿಯಾಕ್ಷನ್ ಕೊಟ್ಟಿಲ್ಲ. ಸೊ ಅದು ಯೂಶಲಿ ಗ್ರ್ಯಾಜುಲಿ ಸ್ಟಾಪ್ ಆಗುತ್ತೆ ಅನ್ನೋದು. ಬಿಕಾಸ್ ನಿಮ್ಗೆ ಗೊತ್ತು, ಒಂದು ಆಪ್ಷನ್ ಇದೆ ಬ್ಲಾಕ್ ಅಂತ, ಮಾಡಿಬಿಟ್ಟು ಬಿಸಾಕ್ಬೋದು ಅಷ್ಟೇ. ಓಕೆ, ಈ ಕಂಪ್ಲೇಂಟ್ ಆಗಲಿ ಮತ್ತೊಂದಾಗಲಿ, ಯಾಕಂದ್ರೆ ಈ ಥರದೊಂದು ಪಾಠ ಆಗಬೇಕು. ಅಶ್ಲೀಲವಾಗಿ ಯಾರು ಮೆಸೇಜ್ ಕಳಿಸ್ತಾರೆ ಅವ್ರಿಗೊಂದು ಪಾಠ ಆದರೆ ಮುಂದಕ್ಕೆ ಯಾರು ಕಳಿಸ್ಬಾರ್ದು ಅಥವಾ ಮತ್ತೊಂದು ಕೆಟ್ಟದಾಗಿ ಮಾತಾಡಬಾರ್ದು ಅನ್ನೋದು ಇರುತ್ತೆ. ಯಾಕೆ ಹೆಣ್ಮಕ್ಳು ಅಥವಾ ನಟಿಯರು ಹಿಂದೇಟ್ ಆಗ್ತಾರೆ ಕಂಪ್ಲೇಂಟ್ ಕೊಡೋದ್ರಲ್ಲಿ ಅಂತ? ಸರ್, ಹಿಂದೇಟ್ ಅಂತ ಅಲ್ಲ. ಇವಾಗ ನೀವು ಒಬ್ಬನ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ, ನಾಳೆ ಅದೇ ಅಕೌಂಟ್ ಇನ್ನೊಂದು ಫೇಕ್ ಅಕೌಂಟ್ ಮಾಡ್ತಾರೆ. ಎಷ್ಟು ದಿವಸ ಅಂತ ನೀವು ನಿಮ್ಮ ಕೆಲಸ ಕಾರ್ಯ ಬಿಟ್ಟು ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀರಾ? ನಿಮ್ಗೆ ತುಂಬ ಆಪ್ಷನ್ ಇದೆ. ಒಂದು ಸೆಕೆಂಡ್ಗೆ ನೀವು ಬ್ಲಾಕ್ ಮಾಡಿ ಬಿಸಾಕ್ಬೋದು. ಆ್ಯಂಡ್ ಇವಾಗ ಇನ್ಸ್ಟಾಗ್ರಾಮ್ಸಲ್ಲಾಗಲಿ ನಿಮ್ಗೆ ಎಲ್ಲೇ ಆಗಲಿ ಅದೇ ಒಂದು ನಂಬರ್ನ ನೀವು ಬ್ಲಾಕ್ ಮಾಡಿದ್ರೆ ಅವ್ರು ಇನ್ನೊಂದು ಅಕೌಂಟ್ ಅದೇ ನಂಬರಲ್ಲಿ ಕ್ರಿಯೇಟ್ ಮಾಡಿದ್ರು ಅದು ನಮಗೆ ಬರೋದಿಲ್ಲ. ಈ ಥರ ಆಪ್ಷನ್ಸ್ ಎಲ್ಲ ಸುಮಾರಿದೆ ಈ ಒಂದು ಸೆಕೆಂಡ್ ಕೆಲಸಕ್ಕೆ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ರಿಪೋರ್ಟ್. ಇವಾಗ ಎಲ್ಲ ಅಪ್ಲಿಕೇಶನ್ಸಲ್ಲೂ ನೀವು ರಿಪೋರ್ಟ್ ಅನ್ನೋ ಆಪ್ಷನ್ ಇದೆ. ಇದನ್ನು ಮಾಡಿ ಮುಗಿಸಿದ್ರೆ ಮುಗ್ದೋಯ್ತು. ಹೌದು, ನೀವು ಹೇಳೋ ಪಾಯಿಂಟು ಕರೆಕ್ಟ್. ಹೌದು, ಹೆಣ್ಮಗಳು ಆಗಿ ನಾನು ಹೋಗಿ ಮಾಡಿದ್ರೆ ಇನ್ನೊಂದು ಹೆಣ್ಮಗಳಿಗೆ ಈ ತಪ್ಪು ಆಗಲ್ಲ ಅನ್ನೋ ಕಾನ್ಸೆಪ್ಟ್ ಇದೆ ಅಲ್ಲ. ಬಟ್ ನಾನು ಎಷ್ಟು ದಿವಸ ಅಂತ ಎಷ್ಟು ಜನಗಳಿಗೆ ನಾನು ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗತ್ತೆ? ನಮಗೂ ಪರ್ಸ್ನಲ್ ವರ್ಕ್ ಅನ್ನೋದಿರುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ಪ್ರತಿಯೊಂದು ಈ ಥರ ಮೆಸೇಜ್ ಬಂತು ಎಲ್ಲದಕ್ಕೂ ಯು ಕ್ಯಾನ್ ಜಸ್ಟ್ ರಿಪೋರ್ಟ್ ಇಟ್. ನೀವು ಇವಾಗ ಏನು ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆಲ್ಲ ಸೈಬರ್ ಕ್ರೈಮ್ ಎಲ್ಲ ಏನಿದೆ, ಒಂದು ಇಂಟಿಮೇಟ್ ಮಾಡಿದ್ರೆ ಸಾಕು ಅಂತ ನನಗನ್ಸುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಥರದ್ದೆಲ್ಲ ಬೆಳವಣಿಗೆ ನೋಡಿದಾಗ ಮನೆ ಕಡೆ ಒಂದಷ್ಟು ಭಯ ಇರುತ್ತೆ. ಅಂದರೆ ಮಗಳು ಸಿನಿಮಾಗೆ ಹೋಗ್ತಾ ಇದ್ದಾಳೆ, ಒಂಥರ ಹಿಂದೇಟ್ ಆಗ್ತಾರೆ ಗೊತ್ತಾ ಕಳಿಸೋಕೆ, ಸಿನಿಮಾ ಮಾಡು ಮತ್ತೊಂದು. ಆ ಥರದ್ದು ಯಾವ ಥರ ಎದುರಿಸಿದಾನೆ? ಯಾಕಂದರೆ ಈ ಥರದೇ ಬರೀ ನೆಗೆಟಿವ್ದೇ ಒಂದಷ್ಟು ವಿಷಯಗಳು ಕೇಳ್ತಾ ಮನೆಯವ್ರಿಗೂ ಭಯ ಇರುತ್ತೆ. ಹೌದು, ಖಂಡಿತವಾಗ್ಲೂ ನಿಜ. ಈ ಥರ ಒಂದು ಹೆಣ್ಮಗು ಅಂದಮೇಲೆ ಸ್ವಲ್ಪ ಜಾಗ್ರತೆ ಇರಲೇಬೇಕು ಅನಿಸುತ್ತೆ. ನಾನು ಹೇಳಿದಾಗೆ ನನ್ನ ಸಿನಿಮಾ ಬ್ಯಾಕ್ಗ್ರೌಂಡಿಂದನೇ ನಾನು ಬಂದಿರೋದು. ಸೊ ಹಾಗಾಗಿ ನಾನು ಪರ್ಸ್ನಲಿ ಆ್ಯಸ್ ಎನ್ ಇಂಡಿವಿಜುವಲ್ ಮಾತಾಡ್ತೀನಿ. ಐ ಫೀಲ್ ಐ ಆಮ್ ವೆರಿ ಮಚ್ ಸೆಕ್ಯೂರ್ಡ್. ಆ್ಯಂಡ್ ನನ್ನ ಕನೆಕ್ಷನ್ಸ್ ಆಗಲಿ, ನನ್ನ ನೆಟ್ವರ್ಕ್ಸ್ ಏನಾಗಿದೆ, ಈ ಥರ ನಾನು ಯಾವತ್ತೂ ಚಾಲೆಂಜ್ ಅನ್ನೋದನ್ನ ಫೇಸ್ ಮಾಡಿಲ್ಲ. ಸೊ ಪರ್ಸ್ನಲಿ ನನಗೆ ಆ ಥರದ್ದೇನೂ ಇಲ್ಲ. ತಂದೆಯವರು ಅಂದರೆ ದರ್ಶನ್ ಅವ್ರ ಸಿನಿಮಾಗಳಿಗೆ ಏನಾದರೂ ಸಹ ನಿರ್ಮಾಪಕರಾಗಿ ಅಥವಾ ಆ ಥರದ್ದೇನಾದ್ರು? ಇಲ್ಲ, ನಮ್ಮ ತಂದೆಯವರು ಮಾಡಿದ್ದು ಅದೇ ಸಿಂಹಾದ್ರಿಯ ಸಿಂಹ ಅನ್ನೋ ಮೂವಿಗೆನೆ. ಸೊ ಅದಾದ್ಮೇಲಿಂದ ಇನ್ನೊಂದೆರಡು ಮೂವಿ ಮಾಡಿದ್ರು. ದೆನ್ ಅವ್ರು ಕಂಪ್ಲೀಟ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಬಿಸ್ನೆಸ್ನ ಶುರು ಮಾಡಿದ್ರು. ಸೊ ಹಾಗಾಗಿ ಇಲ್ಲ. ಕೊನೆಯದಾಗಿ ಅಂದರೆ ದರ್ಶನ್ ಅವರು ವಾಪಸ್ ನಿರಪರಾಧಿಯಾಗಿ ಬರ್ತಾರೆ ಅನ್ನೋ ನಿರೀಕ್ಷೆ ನಿಮ್ಮಲ್ಲಿ ಇದೆಯಾ? ಖಂಡಿತವಾಗ್ಲೂ ಇದೆ ಸರ್. ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದೀನಿ ನಾನು ಕನ್ನಡ ಇಂಡಸ್ಟ್ರಿಯವಳು ಆದವಳಿಂದ. ಸೊ ಅದಕ್ಕೋಸ್ಕರ ಅವ್ರು ಬಂದರೆ ನಮಗೆಲ್ಲ ಒಂದು ಇಡೀ ಇಂಡಸ್ಟ್ರಿಗೆ ಒಂದು ಬೆಳಕು ಬರುತ್ತೆ. ಯಾಕಂದರೆ ಎಲ್ಲರೂ ಇವಾಗ ಬೇರೆ ಇಂಡಸ್ಟ್ರಿಯವರು ನಮ್ಮನ್ನು ಸ್ವಲ್ಪ ಏನೋ ನೆಗೆಟಿವ್ ಆಗಿ ನೋಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ, ಓನ್ಲಿ ಬಿಕಾಸ್ ಆಫ್ ದಿಸ್ ಇಶ್ಯೂ. ಸೊ ಅದು ಬಂದರೆ ಎಲ್ಲರಿಗೂ ನಮಗೊಂದು ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ಬಿಕಾಸ್ ಅವರು ದರ್ಶನ್ ಅನ್ನೋರು ತುಂಬ ಚಿಕ್ಕ ವ್ಯಕ್ತಿ ಅಲ್ಲ, ಅಥವಾ ನಮ್ಮ ಥರ ಅಪ್ಕಮಿಂಗ್ ಆರ್ಟಿಸ್ಟ್ ಅಲ್ಲ, ಏನೂ ಅಲ್ಲ.
ಅವ್ರು ಆಲ್ರೆಡಿ ಒಂದು ಲೆಜೆಂಡ್, ಏನು ಬ್ರ್ಯಾಂಡ್ನ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಆ ಬ್ರ್ಯಾಂಡ್ ಉಳ್ಕೊಡುತ್ತೆ ಅನ್ನೋದೊಂದು ಆಸೆ ಅಷ್ಟೇ. ಥ್ಯಾಂಕ್ ಯು ಆಲ್ ದ ಎಸ್. ಇದಿಷ್ಟು ನಿಖಿತಾ ಸ್ವಾಮಿ ಅವರ ಮತ್ತು ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.